ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತು ಸೂಪರಾಗಿ ಕಾಣ್ತಿರೋ ಈ ಕಲರ್ಫುಲ್ ಥಾಲಿ ರೆಸಿಪಿ ನೋಡ್ಕೊಂಬರೋಣ. ನೋಡಲಿಕ್ಕೆ ಚೆನ್ನಾಗಿದೆ ಅಲ್ಲ, ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಬನ್ನಿ ಈಗ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ನಾನು ಡಿನ್ನರ್ಗೆ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ 3 ಥರದ ಸೊಪ್ಪು ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಮಸ್ಸೊಪ್ಪಿಗೆ. ಈ ಸೊಪ್ಪಿನ ಸಾರಿಗೆ ಎಲ್ಲಕ್ಕೂ ಯೂಸ್ ಮಾಡ್ತಾರಲ್ಲ, ಆ ಸೊಪ್ಪು ಹೆಸರು ಗೊತ್ತಿಲ್ಲ ನನಗೆ. ಹಾಗೆ ಇದು ಮೆಂತ್ಯ ಸೊಪ್ಪು, ಇನ್ನು ಇದು ಪಾಲಕ್ ತೊಗೊಂಡಿದ್ದೀನಿ. ಅದು ಮಸ್ಸೊಪ್ಪಿಗೂ ಹಾಕ್ಬೋದು, ಹಾಗೆ ಸೊಪ್ಪಿನ ಸಾರಿಗೂ ಹಾಕ್ಬೋದು. ಅದು ಏನು ಸೊಪ್ಪು ಅಂತ ನನಗೆ ಗೊತ್ತಿಲ್ಲ ಆ ಸೊಪ್ಪು ಹೆಸರು. ಆದರೆ ಇವೆರಡು ಮೆಂತ್ಯ ಸೊಪ್ಪೊಂದು, ಪಾಲಕ್ಕೊಂದು. ಟೇಸ್ಟು ಚೆನ್ನಾಗಿರುತ್ತೆ ಆ ಸೊಪ್ಪು ಕೂಡ. ನಾನಿಲ್ಲಿ ಡಿನ್ನರ್ಗೆ ಮಾತ್ರನೇ ಸಾಂಬಾರು ಆದ ಕಾರಣ ಸ್ವಲ್ಪನೇ ಮಾಡ್ಕೊಳ್ತಿದ್ದೀನಿ. 3 ಟೈಮ್ಗಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಇವತ್ತು ನೋಡಿ ಇಷ್ಟಿಷ್ಟೇ ಹಾಕ್ಕೊಳ್ತೀನಿ. ಎಲ್ಲ ಒಂದೊಂದು ಇಡೀ ಬರೋಷ್ಟು ತೊಗೊಂಡಿದ್ದೀನಿ. ಸಿಂಪಲಾಗಿ 4 ಜನಕ್ಕೆ ಏನಾದರೂ ಈ ಥರ ಮಾಡ್ಕೋಬೇಕು ಅಂದಾಗ ಮಾಡ್ಕೊಳ್ಳೋವಂಥ ಸಾಂಬಾರು ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಸೋರೋಕ್ಕೆ ಸೈಡ್ಗೆ ಇಟ್ಟಿದ್ದೀನಿ. ನಾನಿಲ್ಲಿ ಮಿಕ್ಸ್ಡ್ ದಾಲ್ ತೊಗೊಂಡಿದ್ದೀನಿ. ಏನೇನು ಮಿಕ್ಸ್ ಮಾಡ್ಕೊಂಡಿದ್ದೀನಪ್ಪ ಅಂದರೆ ತೊಗರಿಬೇಳೆ, ಹಾಗೆ ಅವರೆಬೇಳೆ, ಜೊತೆಗೆ ಕೆಂಪುದು ಮಸೂರು ದಾಲ್ ಬರುತ್ತಲ್ಲ ಅದು, ಒಂದು ಸ್ವಲ್ಪ ಹೆಸರುಬೇಳೆ ತೊಗೊಂಡಿದ್ದೀನಿ. ಇಷ್ಟು 4 ಬೇಳೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸರ್ತಿ ಚೆನ್ನಾಗಿ ತೊಳ್ಕೊಬೇಕು. ನಾನಿಲ್ಲಿ ಒಂದು ಪುಟ್ಟ ಗ್ಲಾಸಲ್ಲಿ ಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಈಗ ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 3ರಿಂದ 4 ಟೊಮೊಟೊ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪು ತೊಳ್ಕೊಂಡಾದಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಸೊಪ್ಪನ್ನೆಲ್ಲ ಹಾಕಿದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, ಹಾಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಚಿಕ್ಕ ಕುಕ್ಕರ್ ಆದ ಕಾರಣ ಸ್ವಲ್ಪನೇ ನೀರು ಹಾಕ್ಕೋಬೇಕು, ಎಲ್ಲ ಉಕ್ಕಿಬಿಡುತ್ತೆ. ನಾನಿವತ್ತು ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಿಲ್ಲ, ಒಣಮೆಣ್ಸಿಕಾಯಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೆಣಸಿನ್ಕಾಯಿ ತೆಕ್ಕೊಳ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಈಗ ಇದನ್ನು ಸ್ಟವ್ ಮೇಲೆ ಇಡ್ತೀನಿ. ಫಸ್ಟ್ ಒಂದು ಸ್ಟವ್ ಅಂಟಿಸ್ಕೊಂಡಲ್ಲ. ಈಗ ಇದ್ರ ಕಾಂಬಿನೇಷನಾಗಿ ಟೊಮೊಟೊ ರಸಮ್ ಮಾಡ್ತಿದ್ದೀನಿ. ಟೊಮೊಟೊ ರಸವಲ್ಲ, ಮೆಣಸಿನ ರಸ ಅಂತ ಹೇಳ್ಬೋದು. ಎಲ್ಲರಿಗೂ ಈ ಟೈಮಲ್ಲಿ ಗಂಟ್ಲು ಇದೆಲ್ಲ ಸ್ವಲ್ಪ ಹಿಂಸೆ ಕೊಡ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಮೆಣಸಿನ ರಸ ಮಾಡ್ಕೊಳ್ಳಿ. ಸೂಪ್ ಥರ ಈಸಿಯಾಗಿ ಚೆನ್ನಾಗಿರುತ್ತೆ. ಹುಳಿ, ಖಾರ, ಉಪ್ಪು ಎಲ್ಲ ಇರೋದ್ರಿಂದ. ನಾನಿಲ್ಲಿ ಒಂದು 3 ಟೊಮೊಟೊ ಕಟ್ ಮಾಡಿಕೊಂಡು ಈ ಥರ ಬೇಯಿಸ್ಕೊಂಡು ತಣ್ಣಗಾಕಿ ಸೈಡ್ಗೆ ಇಟ್ಟಿದ್ದೀನಿ. ರಸಮ್ಗೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಮೆಣಸು ಸ್ವಲ್ಪ ಜಾಸ್ತಿನೇ ತೊಗೋಬೇಕು, ಘಾಟ್ ಚೆನ್ನಾಗಿ ಬರಬೇಕು. 1 ಸ್ಪೂನಷ್ಟು ಜೀರಿಗೆ, ಹಾಗೆ ಖಾರಕ್ಕೋಸ್ಕರ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ ಅಂತಲ್ಲ ಕಲ್ಲರ್ಗೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಖಾರಕ್ಕೋಸ್ಕರ ನೋಡಿ, ಇದು ಮೆಣಸಿನ್ಕಾಯಿ ಖಾರ ಅಂತೂ ಹೆವಿ ಇರುತ್ತೆ. ಅದು ಈ ಮೆಣಸಿನ್ಕಾಯಿನ ಆಕಾಶಕಾಯಿ ಅಂತಾರೆ ನಮ್ಮ ಕಡೆ. ಸಖತ್ ಖಾರ ಇರುತ್ತೆ. ಒಂದು ಸಾಕು ರಸಮ್ಗೆ. ತುಂಬ ಖಾರ ಇದ್ದರೂ ರಸಮ್ ತಿನ್ನಲಿಕ್ಕಾಗಲ್ಲ. ನಾವು ಯಾಕೆಂದರೆ ಕುಡಿಲಿಕ್ಕೆ ಮಾಡ್ಕೊಳ್ತಿರೋದು, ಅದಕ್ಕೋಸ್ಕರ ಸೂಪ್ ಥರ ಫಸ್ಟೇ ಕುಡಿದ್ಬಿಡ್ತೀವಿ. ಹಾಗೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಸಿಗಬೇಕು, ಆ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಸಿಗಬೇಕು. ನೋಡಿ, ಟೊಮೊಟೊ ಚೆನ್ನಾಗಿ ಬೆಂದು ಈ ಥರ ತಣ್ಣಗಾದ್ಮೇಲೆ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಳ್ತಿದ್ದೀನಿ. ಇದನ್ನ ಮಿಕ್ಸಿಗೆಲ್ಲ ಏನು ಹಾಕೋದು ಬೇಡ, ಕೈಯಲ್ಲೇ ಕಿವುಚ್ಕೋಬೇಕು. ಆ ಸಿಪ್ಪೆನೆಲ್ಲ ತೆಕ್ಕೊಂಡ್ರೆ ಆಯಿತು. ಹಾಗೆಯೇ ಕುಟ್ಕೊಂಡ್ರು ಅಂತ ಈ ಮೆಣಸಿನ ಪೌಡ್ರ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಲ್ಲಲ್ಲಿ ಕುಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇವಾಗ ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಒಂದು ಅರ್ಧ ಲೀಟ್ರಷ್ಟು ಆಗೋಷ್ಟು ಮಾಡ್ಕೊಳ್ತಿದ್ದೀನಿ. ರೈಸ್ಗೂ ಹಾಕ್ಕೊಂಡು ತಿನ್ಬೋದು, ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ರಸಮು. ಮಕ್ಕಳಿಗೆ ಸ್ವಲ್ಪ ಕೋಲ್ಡು, ಈ ಥರ ಗಂಟ್ಲು ನೋವು ಏನಾದ್ರು ಬಂದಾಗ ಈ ರೀತಿ ಮಾಡಿಕೊಡ್ತೀನಿ. ಹಾಗೆ ಒಂದು ರಸಮ್ ರೆಸಿಪಿ ಕೂಡ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಹುಣಸೆಹಣ್ಣು ಹಾಕ್ಕೊಂಡು, ಟೊಮೊಟೊ ಹಾಕ್ಕೊಂಡಿರೋದ್ರು ಕೂಡ ಹುಣಸೆಹಣ್ಣು ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಇಡಬೇಕು. ಅಷ್ಟರೊಳಗಡೆಯಲ್ಲಿ ಬೇಳೆ ಎಲ್ಲ ತಣ್ಣಗಾಗಿದೆ, ಇದನ್ನು ಮಸ್ಕೋಬೇಕೀಗ. ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಹಸಿ ಕಾಯಿ ತುರಿ. ಜೊತೆಗೆ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ಧನಿಯಾ ಪೌಡರ್ ಯೂಸ್ ಮಾಡ್ಕೊಳ್ತೀನಿ. ಪುಟ್ಟ ಸ್ಪೂನಲ್ಲಿ ಒಂದು 2 ಸ್ಪೂನ್ ನೋಡಿ ಮೆಣಸಿನ್ಕಾಯಿನ ಹಾಕ್ಕೊಂಡು ತೆಕ್ಕೊಂಡಿದ್ದೀನಿ. ಅದನ್ನು ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕ್ತೀನಿ, ಮಸಿ ಎಲ್ಲ. ತುಂಬ ಖಾರ ಆದರೆ ತಿನ್ನಲಿಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಈ ಸಾಂಬಾರನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ. ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ನೀರು ಕಡಿಮೆನೇ ಹಾಕ್ಕೊಳ್ತೀನಿ ಇದಕ್ಕೆ.
ಮಸ್ಕೊಂಡಾದಮೇಲೆ ಇದಕ್ಕೂ ಕೂಡ 1 ಸ್ಪೂನಷ್ಟು ಹುಣಸೆಹಣ್ಣು ಪೇಸ್ಟ್ ಹಾಕ್ಕೊಳ್ತೀನಿ. ಈ ರೀತಿ ಎಲ್ಲ ಸಾಂಬಾರಿಗೂ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳೋ ಅಭ್ಯಾಸ ನನಗಿದೆ. ಟೊಮೊಟೊ ಹಾಕಿದ್ದೀನಿ, ಸ್ಕಿಪ್ ಮಾಡ್ಕೊತೀನಿ, ಅದು ಸ್ವಲ್ಪ ಬೇರೆ ಟೇಸ್ಟ್ ಕೊಡುತ್ತೆ. ಆ ಟೊಮೊಟೊ ಎಷ್ಟೇ ಹಾಕಿದ್ರು ಹುಣಸೆಹಣ್ಣು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ ನಾನು. ಮಸ್ಕೊಂಡಿದ್ದಾಯ್ತಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಇದನ್ನು ಕೂಡ ಕುದಿಲಿಕ್ಕೆ ಇಡಬೇಕು. ಅಷ್ಟರೊಳಗಡೆ ಇಲ್ಲಿ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಕುದಿಸ್ಕೊಳ್ತೀನಿ. ಒಗ್ಗರಣೆಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ 3ಕ್ಕೂ ಒಂದೇ ಸರ್ತಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸಿಡಿದಾದ್ಮೇಲೆ ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಂಗು ಹಾಕ್ಕೊಳ್ತೀನಿ ಲಾಸ್ಟಲ್ಲಿ. ರಸಮ್ಗೆ ಇಂಗು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸಾಂಬಾರಿಗೂ ಕೂಡ ಚೆನ್ನಾಗಿರುತ್ತೆ. ನಾನು ಇದನ್ನು ಮಜ್ಜಿಗೆಗೂ ಕೂಡ ಹಾಕ್ಕೊಳ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಒಗ್ಗರಣೆ ಮಾಡಿಕೊಂಡೆ. ನೋಡಿ, ಈಗ ರಸಮ್ ಕೂಡ ಇಲ್ಲಿ ಕಾಯ್ತಿದೆ. ಇದಕ್ಕೆ ನಾನು ಒಗ್ಗರಣೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ರಸಮ್ ಆಗಲಿ ಸಾಂಬಾರಾಗಲಿ ತುಂಬ ಹೊತ್ತು ಕುದಿಸೋದು ಬೇಡ, ಒಂದು ಕುದಿ ಬಂದರೆ ಸಾಕು. ಅದೇ ಪಾತ್ರೆ, ಒಗ್ಗರಣೆ ಪಾತ್ರೆಗೇ ಇಲ್ಲಿ ನಾನು ಸಾಂಬಾರನ್ನ ಕೂಡ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಮಜ್ಜಿಗೆ ಕೂಡ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಒಗ್ಗರಣೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ನೋಡಿ, ಸಾಂಬಾರು ಒಂದು ಕಡೆ, ರಸಮ್ ಒಂದು ಕಡೆ ಕುದೀತಾ ಇದೆ. ಸಾಕು, ರಸಮ್ ಒಂದು ಕುದಿ ಬಂತು ಅಂದರೆ ಆಫ್ ಮಾಡ್ತೀನಿ. ಸಾಂಬಾರು ಕೂಡ ಸೇಮ್, ತುಂಬ ಹೊತ್ತೇನು ಕುದಿಸಲ್ಲ ನಾನು. ನೋಡಿ, ಈ ರೀತಿ ಒಂದು ಕುದಿ ಬಂದಮೇಲೆ ಆಫ್ ಮಾಡ್ಕೊಂಡ್ರೆ ಆಯಿತು. ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಮುದ್ದೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಸಾಂಬಾರು ಆಫ್ ಮಾಡ್ಕೊಂಡಲ್ಲ, ಇದನ್ನೀಗ ಸೈಡಿಗೆ ತೆಕ್ಕೊಂಡು ಇಟ್ಕೊಳ್ತೀನಿ. ಹಾಗೆ ನಾನಿಲ್ಲಿ ಮುದ್ದೆಗೆ ಇಟ್ಕೊಳ್ತೀನಿ. ಈಗ ಸಾಂಬಾರನ್ನು ಕೂಡ ಸೈಡಿಗೆ ತೆಗೆದಿಟ್ಟಾಯಿತು. ಮುದ್ದೆಗೆ ನೋಡಿ, ನಾನಿಲ್ಲಿ 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ಮೇಲೆ 1 ಕಪ್ಪಷ್ಟು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವತ್ತಿನ ಮುದ್ದೆಗೆ ಇದೇ ಸ್ಪೆಷಲ್, ಜೋಳದ ಮುದ್ದೆ ಮಾಡ್ತಿದ್ದೀನಿ. ಮುದ್ದೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸಲ ಒಂದು ಸಲ ಈ ಥರ ಟ್ರೈ ಮಾಡಿ. 3 ಕಪ್ ನೀರಿಗೆ 1 ಕಪ್ಪಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು, ಕುಮಲಬೇಕು. ಇದು ಮಾಡೋಕ್ಕೆ ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಇದನ್ನು ಮುದ್ದೆ ಮಾಡ್ಕೋಬೇಕು. ನೋಡ್ತಿರಲ್ಲ, ತಳ ಬಿಟ್ಟು ಬರಬೇಕು, ಅದಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ರಾಗಿ ಮುದ್ದೆ ಹೆಂಗೆ ಬೇಯಿಸ್ಕೊತೀವೋ ಅದೇ ರೀತಿ ಜೋಳದ ಮುದ್ದೆನೂ ಕೂಡ ಬೇಯಿಸ್ಕೋಬೇಕು. ಈ ರೀತಿ ವಾರಕ್ಕೆ 1 ಸರ್ತಿ ಮಾಡಿಕೊಂಡ್ರೆ ಮಕ್ಕಳಿಗೆ ಏನೋ ಥರ ಕಲರ್ಫುಲ್ ಕಾಣುತ್ತಲ್ಲ, ತಿನ್ನಲಿಕ್ಕೂ ಕೂಡ ಇಷ್ಟಪಡ್ತಾರೆ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇದನ್ನು. ಇಲ್ಲ ಹಿಂಗೆ ತಿನ್ನಲಿಕ್ಕಾಗಿಲ್ಲ ಅಂದರೆ ರಾಗಿ ಹಿಟ್ಟು ಕೂಡ ಒಂದು ಅರ್ಧ ಹಾಕ್ಕೊಂಡು ಇದನ್ನು ಒಂದು ಅರ್ಧ ಹಾಕ್ಕೋಬೋದು. ಆದರೆ ನಮ್ಗೆ ಈ ಫ್ಲೇವರ್ ಕೂಡ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಈ ರೀತಿನೂ ಮಾಡ್ಕೊಳ್ತೀನಿ. ಅಂದರೆ ಇದು ಫ್ರೆಶ್ ಆಗಿರೋ ಜೋಳ ಅವಾಗೇ ಮಾಡ್ಕೊಳಕ್ಕಾಗೋದು. ತುಂಬ ಹಳೆ ಜೋಳ ಎಲ್ಲ ಚೆನ್ನಾಗಿರಲ್ಲ ಇದಕ್ಕೆ, ರಾಗಿ ಹಿಟ್ಟಿದ್ದಂಗೆ. ಈ ವರ್ಷದ ಜೋಳ ಫ್ರೆಶ್ಶಾಗಿ ಬಂದಾಗ ಈ ರೀತಿ ಅತ್ತೆ ಹಿಟ್ಟು ಆಡಿಸ್ಕೊಟ್ರು, ಅದಕ್ಕೋಸ್ಕರ ಮುದ್ದೆ ಮಾಡ್ಕೊಳ್ತಿದ್ದೀನಿ. ನೋಡಿ, ಚೆನ್ನಾಗಿ ರಾಗಿ ಮುದ್ದೆನ ಹಾಕ್ತೀವಲ್ಲ ಅದೇ ರೀತಿ ನಾದ್ಕೋಬೇಕು. ಮುದ್ದೆ ಎಲ್ಲ ಆಗಲಿಕ್ಕೆ 15 ನಿಮಿಷ ತೊಗೊಳುತ್ತೆ ಇದು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋದಂತೂ ತುಂಬಾ ಇಂಪಾರ್ಟೆಂಟು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಲ್ಲೂ ಕೈಗಾಗಲಿ ಕಲ್ಲಿಗಾಗಲಿ ಎಲ್ಲೂ ಅಂಟಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ ಮುದ್ದೆ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನಿಲ್ಲಿ 4 ಮುದ್ದೆಗೆ ಕರೆಕ್ಟಾಗಿ 3 ಕಪ್ ನೀರಿಗೆ 1 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಜೋಳದ ಹಿಟ್ಟು, ರಾಗಿ ಹಿಟ್ಟಾದ್ರೂ ಅಷ್ಟೇ ತೊಗೊಳ್ತೀನಿ ಬಿಡಿ ನಾನು. ನಮ್ಮ ಮನೇಲಿ 4 ಜನಕ್ಕೆ ಬೇಕಲ್ಲ, ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡ್ಕೊಳ್ತೀನಿ. ನೋಡಿ, 2ನೇ ಮುದ್ದೆನೂ ಕೂಡ ಆಯಿತು. ಮುದ್ದೆ ಏನಾದರೂ ಬಂದಿಲ್ಲ ಅಂದರೆ ಒಂದು ಸರ್ತಿ ಚೆನ್ನಾಗಿ ನಾದ್ಕೊಳ್ಳಿ ಅಷ್ಟೇ. ಹಾಗೆ 3ನೇ ಮುದ್ದೆನೂ ಕೂಡ ಮಾಡ್ಕೊಳ್ತಿದ್ದೀನಿ. ನಿಮಗೇನಾದರೂ ಇನ್ನೂ ತೆಳ್ಳಗೆ ಮುದ್ದೆ ಬೇಕು ಅನಿಸಿದ್ರೆ ಇನ್ನೊಂದು ಕಪ್ಪಷ್ಟು ನೀರು ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಆಗುತ್ತೆ. ನಮಗೆ ಇದು ಕರೆಕ್ಟಾಗಿ ಮೀಡಿಯಮ್ ಆಗಿತ್ತು. ನಾವು ಕೂಡ ಸ್ವಲ್ಪ ಮುದ್ದೆ ತೆಳ್ಳಗೆ ತಿನ್ನೋದು, ಆದರೆ ಇದು ಕರೆಕ್ಟಾಗಿ ಮೀಡಿಯಮ್ ಇತ್ತು. ಅಂದರೆ ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೂ ಇರಲಿಲ್ಲ. ಅದಿತಿಗೆ ಟೇಸ್ಟ್ ಬೇಕಂತೆ, ಅದಕ್ಕೋಸ್ಕರ ಅವಳು ನೋಡ್ತಿದ್ದಾಳೆ. ಉಪ್ಪು ಹಾಕಿದ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಬರೀ ಇದು, ಇಲ್ಲಾಂದರೆ ಸಾಂಬಾರು ಜೊತೆನೇ ತಿನ್ನಬೇಕು. ನೋಡಿ, ಇದು ಲಾಸ್ಟ್ ಮುದ್ದೆ. ಕರೆಕ್ಟಾಗಿ 4 ಮುದ್ದೆ ಆಯಿತು. ಮುದ್ದೆ ಎಲ್ಲ ಮಾಡಿಕೊಂಡು ಈಗ ಪ್ಲೇಟಿಂಗ್ ಮಾಡಬೇಕು. ನೋಡಿ, 4 ಮುದ್ದೆ ರೆಡಿ ಆಯ್ತಲ್ಲ. ನಾನಿಲ್ಲಿ ಒಂದೇ ಥರದ ಪ್ಲೇಟ್ ತೊಗೊಂಡಿದ್ದೀನಿ. ಈ ಥರ ಪ್ಲೇಟಿಂಗ್ ಮಾಡಿಕೊಟ್ರೆ ಮಕ್ಕಳು ಕೂಡ ತಿನ್ನೋಕ್ಕೆ ತುಂಬಾ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ತೀನಿ. ಒಂದು ಸೈಡ್ಗೆ ಸಲಾಡ್ ಮಾಡ್ಕೊಂಡಿದ್ದೀನಿ.
ಅಂದರೆ ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಮಧ್ಯದಲ್ಲಿ ಬಂದು ಕ್ಯಾರೆಟ್ ಎಲ್ಲ ತಿಂದ್ಬಿಟ್ಟವಳು ಅದಿತಿ. ಮತ್ತೆ ಏನು ಕಟ್ ಮಾಡೋದು ಅಂತ ಸುಮ್ಮನಾದೆ. ಹಾಗೆ ಬೆಳಗ್ಗೆ ಮಾಡಿಕೊಂಡ್ರು ಅಂತ ಲೆಮನ್ ರೈಸ್, ಅದು ಕೂಡ ಸ್ವಲ್ಪ ಉಳಿದಿದೆ. ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತೀನಿ ಪ್ಲೇಟ್ಗೆ. ಹಾಗೆಯೇ ಒಂದು ಸ್ವಲ್ಪ ರೈಸ್ ಇಟ್ಕೊಳ್ತೀನಿ. ಇಷ್ಟೇ, ಈ ಮುದ್ದೆ ಊಟ ಮಾಡಿದ್ಮೇಲೆ ಇಷ್ಟೇ ತಿನ್ನೋಕ್ಕಾಗೋದು, ಎಕ್ಸ್ಟ್ರಾ ತಿನ್ನೋಕ್ಕಾಗಲ್ಲ. ಮಕ್ಕಳು ಕೂಡ ಅಷ್ಟೇ ತಿನ್ನೋದು. ಹಾಗೆ ಮುದ್ದೆ ನೋಡಿ ಏನು ಕಲರ್ಫುಲ್ಲಾಗಿ ಕಾಣ್ತಿದೆ. ಜೋಳದ ಹಿಟ್ಟೆ ಅನ್ನೋದು ಸಿಕ್ಕಿದ್ರೆ ನೀವು ಕೂಡ ಒಂದು ಸಲ ಈ ರೀತಿ ಮುದ್ದೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸಾಂಬಾರು ಇಷ್ಟು ಗಟ್ಟಿಯಾಗಿತ್ತು. ಅಂದರೆ ಮುದ್ದೆಗೆ ಚೆನ್ನಾಗಿ ಅದ್ದು ತಿನ್ನೋ ಅಷ್ಟು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿನೂ ಅಲ್ಲ, ಹಾಗಂತ ತುಂಬ ತೆಳುವಾಗೂ ಮಾಡ್ಕೊಂಡಿಲ್ಲ. ಬರೀ ರೈಸ್ ತಿನ್ನಬೇಕಲ್ಲೂ ಸ್ವಲ್ಪ ನೀರಾಗಿ ಮಾಡ್ಕೊಳ್ತೀನಿ. ಹಾಗೆ ಈ ಕಪ್ಪಲ್ಲಿ ರಸಮ್ನ ಹಾಕ್ತಿದ್ದೀನಿ. ಫಸ್ಟೇ ಬಿಸಿ ಬಿಸಿ ರಸಮ್ ಕುಡಿದ್ಬಿಟ್ಟು ಆಮೇಲೆ ಊಟ ಮಾಡ್ತಾರೆ, ಅದಕ್ಕೋಸ್ಕರ ಸಪ್ರೇಟ್ ಕಪ್ಪಲ್ಲಿ ಹಾಕ್ತಿದ್ದೀನಿ. ಈ ರಸಮ್ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ನೋಡಿಸ್ತೀನಿ ನಿಮ್ಗೆ ಲಾಸ್ಟಲ್ಲಿ ಎಷ್ಟು ತಿನ್ನು ಅಂತೇಳ್ಬಿಟ್ಟು. ಈಗ ಊಟ ಮಾಡಿಬಿಟ್ಟು ಬರ್ತೀನಿ. ಮಜ್ಜಿಗೆ ಕೂಡ ಒಂದು ಕಪ್ಗೆ ಹಾಕ್ಕೊಳ್ತಿದ್ದೀನಿ. ಮಜ್ಜಿಗೆ ಲಾಸ್ಟಲ್ಲಿ ಕುಡಿತಾರಲ್ಲ, ಅದಕ್ಕೋಸ್ಕರ ತಟ್ಟೆಗೆ ಹಾಕಿಲ್ಲ, ನಾನು ತಟ್ಟೆಗೆ ಮಾತ್ರ ಹಾಕ್ಕೊಳ್ತಿದ್ದೀನಿ. ನೋಡಿ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ನೋಡ್ತಿರಲ್ಲ ಏನು ಕಲರ್ಫುಲ್ಲಾಗಿತ್ತು ಅಂತ. ಒಂದು ಸರ್ತಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ, ಹಿಟ್ಟೇನಾದರೂ ಸಿಕ್ಕಿದ್ರೆ. ಊಟ ಎಲ್ಲ ಮುಗಿದ್ಮೇಲೆ ನಾನೀಗ ಮತ್ತೆ ಅಡುಗೆ ಮನೆ ಕೆಲಸ ಸ್ಟಾರ್ಟ್. ಏನಪ್ಪ ಅಂದರೆ ಸ್ಟವ್ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು. ಬನ್ನಿ ನೋಡಿ, ಇನ್ನು ಸಾಂಬಾರು ರಸಮ್ ಎಷ್ಟು ಉಳಿದಿದೆ ಅಂತ ತೋರಿಸ್ತೀನಿ. ಇಷ್ಟೇ ರಸಮ್ ಉಳಿದಿದ್ದು, ನೈಟ್ಗೆ ಮಕ್ಕಳಿಬ್ಬರಿಗೂ ಆಗುತ್ತೆ. ನಾವು ಸ್ವಲ್ಪ ಬೇಗ ಊಟ ಮಾಡ್ತೀವಿ, ಅದಕ್ಕೆ ನೈಟ್ಗೆ ಅಂತ ಹೇಳ್ತೀನಿ. ಹಾಗೆ ಸಾಂಬಾರು ಕೂಡ ಅಷ್ಟೇ ಉಳಿದಿದ್ದು. ಇದು ಮಜ್ಜಿಗೆ ಬಾಕ್ಸು. ಊಟ ಎಲ್ಲ ಆದಮೇಲೆ ಒಂದೊಂದು ಗ್ಲಾಸ್ ಮಜ್ಜಿಗೆ ಕುಡಿತಾರೆ ಮಕ್ಕಳು. ಇನ್ನಿಷ್ಟು ಉಳಿತಷ್ಟೇ. ಆ ಕುಕ್ಕರಲ್ಲಿ ರೈಸ್ ಇದೆ, ಅವನ್ನೆಲ್ಲ ಸೈಡಿಗೆ ತೆಗೆದಿಟ್ಟು ಈಗ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಅಂಟಿಸ್ಕೋಬೇಕು. ಆದ ಕಾರಣ ಎಲ್ಲ ತೊಳ್ಕೊಂಡ್ಬಿಡ್ತಿದ್ದೀನಿ. ಸಂಜೆ ದೀಪ ಅಂಟಿಸ್ಕೊಳ್ತೀನಿ. ಅದಿತಿ ನೋಡಿ ರಸಮ್ ಕುಡ್ಕೊಂಬಂದು ಬಟ್ಲು ಕೈಯಾಗಿ ಹಿಡ್ಕೊಂಡು ನಿಂತಿದ್ದಾಳೆ. ಇದೆಲ್ಲ ಆದಮೇಲೆ ಅಡುಗೆ ಮನೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ. ನಂದು 6 ಗಂಟೆ ಅಷ್ಟರೊಳಗಡೆ ಡಿನ್ನರ್ ಮುಗಿಯುತ್ತೆ. ಆದ ಕಾರಣ ನನಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ಸಿಗುತ್ತೆ. ಮುದ್ದೆ ಪಾತ್ರೆ ಮಾತ್ರ ಬೆಳಗ್ಗೆ ತೊಳ್ಕೊತೀನಿ, ಇಲ್ಲ ನೈಟ್ ಮಲಗಬೇಕಾದ್ರೆ ತೊಳೆದಿಟ್ಟು ಮಲಗ್ತೀನಿ. ಹಾಗೆಯೇ ನನ್ನ ಕಿಚನ್ ಆರ್ಗನೈಸ್ ವಿಡಿಯೋವನ್ನು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಹಾಗೆಯೇ ಈ ವಿಡಿಯೋನು ಕೂಡ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.